ಮನೆಯಲ್ಲೇ ಇಷ್ಟು ರುಚಿಯಾಗಿ ಸ್ವೀಟ್ ಕಾರ್ನ್ ಮಾಡಬಹುದು ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ನಾವು ಇವಾಗ ಈಜಿಯಾಗಿ ಮನೆಯಲ್ಲೇ ಈ ಸ್ವೀಟ್ ಕಾರ್ನ್ ರೆಸಿಪಿಯನ್ನು ಮಾಡಬಹುದು. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿದರೆ ಹೊರಗಡೆಯಿಂದ ತಂದು ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹಾಗೆ ಹೆಲ್ದಿ ಕೂಡ ಇರುತ್ತೆ. ಕೆಲವು ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಈಜಿಯಾಗಿ ಸ್ವೀಟ್ ಕಾರ್ನ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ಹೊರಗಡೆ ತಿನ್ನೋ ಬದಲು ಈಸಿಯಾಗಿ ಮನೆಯಲ್ಲೇ ಸ್ವೀಟ್ ಕಾರ್ನ್ ರೆಸಿಪಿ ಮಾಡಲಿಕ್ಕೆ ಜಸ್ಟ್ ನಮಗೆ 3-4 ಐಟಮ್ಸ್ ಸಾಕು. ಬನ್ನಿ ಇವಾಗ ಯಾವ್ಯಾವ ಅಂತ ನೋಡೋಣ. ನಾನು ಇಲ್ಲಿ ಒಂದು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ನಾವು ಈಗ ಸ್ವೀಟ್ ಕಾರ್ನನ್ನು ಒಂದು ಬಾಣಲಿ ಮೇಲೆ, ಹಾಗೆ ಕಡಾಯಿ ಇಲ್ಲ ಅಂದರೆ ತವೆ ಮೇಲೇ ನಾವು ಇದನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನಿವಾಗ ಒಂದು ತವೆನ ಇಟ್ಕೊಂಡಿದ್ದೀನಿ. ಆ ತವೆ ಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಮಸಾಲೆಗಳನ್ನೆಲ್ಲ ಹಾಕಿ ತಿನ್ನೋ ಬದಲು ಹೀಗೆ ಜಸ್ಟ್ ಕೆಲವು ಸಾಮಗ್ರಿಗಳನ್ನು ಹಾಕ್ಕೊಂಡು ನಾವು ಈ ರೀತಿ ಸ್ವೀಟ್ ಕಾರ್ನ್ ರೆಸಿಪಿ ತಿಂತಾ ಇದ್ದರೆ ಈ ವೆದರ್ಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ವೆದರ್ಗೆ ನಮ್ಮ ಕ್ರೇವಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನೋಡಿ ಇವಾಗ ಈರುಳ್ಳಿ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಕೂಡ ಇವಾಗ ನಾವು ಫ್ರೈ ಮಾಡಬೇಕಾಗುತ್ತೆ. ಬಾಯ್ಲ್ ಮಾಡಲಿಲ್ಲ ಅಂದರೂ ಓಕೆ, ನಾವು ಫ್ರೈ ಮಾಡಿದರೆ ಸಾಕು. ಸ್ವೀಟ್ ಕಾರ್ನು ತುಂಬಾ ಎಳೆದಾಗಿರ್ತಕ್ಕಂಥ ಸ್ವೀಟ್ ಕಾರ್ನ ನಾನು ತೊಗೊಂಡಿದ್ದೀನಿ. ಹಾಗಾಗಿ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ, ಫ್ರೈ ಮಾಡಿದರೆ ಸಾಕು. ಇವಾಗ ನೋಡಿ ಈರುಳ್ಳಿ ಜೊತೆಗೇ ನಾನು ಸ್ವೀಟ್ ಕಾರ್ನನ್ನು ಫ್ರೈ ಮಾಡ್ತಾಯಿದ್ದೀನಿ. ಹೊರಗಡೆ ಈ ರೀತಿ ಸ್ವೀಟ್ ಕಾರ್ನನ್ನು ನಾವು ತುಂಬಾ ತಿಂದಿರ್ತೀವಿ. ಅದು ಸ್ವಲ್ಪ ಕೊಟ್ಟಿರ್ತಾರೆ. ಅದಕ್ಕೆ 50 ರುಪೀಸು, 30 ರುಪೀಸು ಈ ರೀತಿ ಎಲ್ಲ ಪ್ರೈಸ್ ಮಾಡಿರ್ತಾರೆ. ಹಾಗಾಗಿ ನಾವು ಅವರೆಲ್ಲ ಹಾಕಿರ್ತಕ್ಕಂಥ ಮಸಾಲೆಗಳನ್ನು ತಿನ್ನೋ ಬದಲು ನಾವು ಮನೆಯಲ್ಲಿರ್ತಕ್ಕಂಥ ಹೆಲ್ದಿಯಾದ ಈ ಸ್ವೀಟ್ ಕಾರ್ನ್ ರೆಸಿಪಿಯನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಕೂಡ ಕೊಡ್ಬೋದು. ನಾನಿವಾಗ ಈರುಳ್ಳಿ ಜೊತೆಗೇ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಾನು ಫ್ರೈ ಮಾಡ್ತಾ ಇರೋದು ಕೆಬ್ಬಿಣದ ಅಂದರೆ ತವೆ ಮೇಲೆ ಮಾಡಿರ್ತಕ್ಕಂಥ ಈ ರೆಸಿಪಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೊಂದು ಸೈಡು ಒಂದೊಂದು ಥರ ಮಾಡ್ತಾರೆ, ಮತ್ತು ನಾವಂತೂ ಈ ರೀತಿಯೇ ಮಾಡೋದು. ಇದು ಡೈಟ್ ಮಾಡೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ನಾವು ನೆನೆಸಿಟ್ಟಿರ್ತಕ್ಕಂಥ ಕಡಲೆ ಬೀಜನೂ ಕೂಡ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಹಾಗೆ ಮಡಕೆ ಕಾಳು ಕೂಡ ಹಾಕ್ಕೊಂಡು ಡೈಟಲ್ಲಿರೋರು ಇದನ್ನು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಡೈಟ್ ಮಾಡೋರಿಗಂತೂ ಹೇಳಿದ ರೆಸಿಪಿನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನಿವಾಗ ನೋಡಿ ಎಲ್ಲನೂ ಫ್ರೈ ಆಗಿದೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನಾನಿವಾಗ ನೀರದು ಏನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಇವಾಗ ಉಪ್ಪಷ್ಟೇ ಹಾಕ್ತಾಯಿದ್ದೀನಿ. ಅದು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಮೇಲೆ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ಇವಾಗಲೇ ತಿನ್ನಬೇಕು ಆ ರೀತಿ ಅನ್ನಿಸ್ತಾ ಇದೆ ನನಗಂತೂ. ಕಾಲದಲ್ಲಂತೂ ಈ ರೀತಿ ಸ್ವೀಟ್ ಕಾರ್ನ್ ರೆಸಿಪಿ ಮಾಡಿಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಈ ರೀತಿ ಒಂದ್ಸಲ ಆದರೂ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಹೊರಗಡೆ ತಿನ್ನೋದನ್ನು ಮರೆತು ಬಿಡ್ತೀರಾ. ಯಾಕಂದರೆ ಹೊರಗಡೆ ತಂದು ತಿನ್ನೋ ಅಷ್ಟು ದುಡ್ಡಲ್ಲಿ ನಾವು ಸ್ವೀಟ್ ಕಾರ್ನನ್ನು ತಂದು ಮನೆಯವರೆಲ್ಲರೂ ತಿನ್ಬೋದು, ಅಷ್ಟೊಂದು ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊತೀನಿ ಅಂತ ಹೇಳ್ತೀನಿ. ಇವಾಗ ನೋಡಿ ನಾನು ಅಚ್ಚದ ಖಾರದ ಪುಡಿ ಅಂದರೆ ಮನೆಯಲ್ಲಿ ಹಾಕ್ತಕ್ಕಂಥ ಖಾರನ ಯೂಸ್ ಮಾಡ್ತಾಯಿದ್ದೀನಿ. ಖಾರವನ್ನು ಹಾಕ್ಕೊಂಡು
ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನಾವು ತಿಂತಕ್ಕಂಥ ರೆಸಿಪಿ ಕೂಡ ಹೆಲ್ದಿಯಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈ ವೆದರ್ಗಂತೂ ತುಂಬಾ ಸೂಟಬಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ ಈ ರೆಸಿಪಿ ನಮ್ಮದು ರೆಡಿಯಾಗಿದೆ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ರೀತಿ ಮಾಡ್ಕೊಂಡು ತಿಂದರೆ ಹೊರಗಡೆಯಿಂದ ತಂದು ತಿನ್ನೋದನ್ನೇ ನೀವು ಮರ್ತು ಬಿಡ್ತೀರಾ. ಹಾಗಾಗಿ ಹೆಲ್ದಿಯಾಗಿ ಈ ರೆಸಿಪಿ ನಿಮಗೆ ಮಾಡಿರತಕ್ಕಂಥ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತು ಯಾವ ರೆಸಿಪಿ ನಿಮಗೆ ಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಂಜಾಯ್ ಮಾಡಿ ಸ್ವೀಟ್ ಕಾರ್ನ್ ರೆಸಿಪಿನ. ಬಾಯ್ ಆಲ್. ಥ್ಯಾಂಕ್ ಯು.